ಭಾರತದಲ್ಲಿಯೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ರಾಜ್ಯ ಯಾವುದು ಅಂತ ನಿಮಗೆ ಗೊತ್ತಾ? ಭಾರತದಲ್ಲಿ ಈ ರಾಜ್ಯದ ಒಂದು ಜಿಲ್ಲೆಗೆ ದ್ರಾಕ್ಷಿ ಹಣ್ಣಿನ ರಾಜಧಾನಿ ಅಂತಲೇ ಹೆಸರಿದೆ. ಇನ್ನು ಅದೊಂದು ರಾಜ್ಯವನ್ನ ಬಿಟ್ಟರೆ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಎರಡನೇ ರಾಜ್ಯ ನಮ್ಮ ಕರ್ನಾಟಕ. ಹೇಗಿದೆ ನಮ್ಮಲ್ಲಿ ದ್ರಾಕ್ಷಿ ಬೆಳೆ ಅಂತೀರಾ? ಈ ಸ್ಟೋರಿ ನೋಡಿ. ವಿಶ್ವದಲ್ಲಿಯೇ ಅತಿ ಹೆಚ್ಚು ದ್ರಾಕ್ಷಿ ಹಣ್ಣುಗಳನ್ನು ಉತ್ಪಾದನೆ ಮಾಡುವ ದೇಶ ಅಂದ್ರೆ ಅದು ಚೀನಾ. ಎರಡನೇ ಸ್ಥಾನದಲ್ಲಿ ಭಾರತ ಬರುತ್ತದೆ. ವಿಶ್ವದ ಒಟ್ಟು 49% ದ್ರಾಕ್ಷಿ ಚೀನಾ ಉತ್ಪಾದನೆ ಮಾಡಿದ್ರೆ ಭಾರತ 11% ಉತ್ಪಾದನೆ ಮಾಡುತ್ತೆ. ಮೂರನೇ ಸ್ಥಾನದಲ್ಲಿರುವ ಟರ್ಕಿ 7% ದ್ರಾಕ್ಷಿಯನ್ನು ಉತ್ಪಾದನೆ ಮಾಡುತ್ತದೆ. ಆದರೆ ಭಾರತದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯುವ ರಾಜ್ಯ ಯಾವುದು ಗೊತ್ತಾ? ಕರ್ನಾಟಕ ದ್ರಾಕ್ಷಿ ಉತ್ಪಾದಿಸುವ ರಾಜ್ಯದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಎಂಬುದು ನಿಮಗೆ ಗೊತ್ತಾ? ಭಾರತದಲ್ಲಿ ದ್ರಾಕ್ಷಿ ಹಣ್ಣಿನ ಕಟಾವು ಕಾರ್ಯ ಫೆಬ್ರವರಿಯಿಂದ ಶುರುವಾಗಿ ಮಾರ್ಚ್ ಅಂತ್ಯದೊಳಗೆ ಮುಕ್ತಾಯವಾಗುತ್ತೆ. ಭೀಕರ ಬೇಸಿಗೆ ಕಾಲ ಶುರುವಾಗುವುದಕ್ಕಿಂತ ಮುಂಚೆಯೇ ಈ ಒಂದು ಕಾರ್ಯ ನಡೆಯುತ್ತೆ. ಅಂದ್ರೆ ಈಗಾಗಲೇ ದ್ರಾಕ್ಷಿ ಬೆಳೆದ ರೈತರು ಅದರ ಕಟಾವು ಕಾರ್ಯವನ್ನ ಆರಂಭಿಸಿರ್ತಾರೆ. ಹಣ್ಣುಗಳಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವ ಹಾಗೂ ಅತಿ ಹೆಚ್ಚು ಬೇಡಿಕೆ ಇರುವ ಹಣ್ಣುಗಳಲ್ಲಿ ದ್ರಾಕ್ಷಿ ಕೂಡ ಒಂದು. ಈಗ ಅದರ ಫಸಲನ್ನು ಕೈಗೆ ತೆಗೆದುಕೊಂಡು ಮಾರುಕಟ್ಟೆಗೆ ಕಳುಹಿಸುವ ಕಾರ್ಯ ಆರಂಭವಾಗಿದೆ. ಮುತ್ತಿನಂತೆ ದುಂಡಗೆ ಚಂದಗೆ ಇರುವ ದ್ರಾಕ್ಷಿ ಹಣ್ಣು ನೋಡಲು ಕೂಡ ಚಂದ, ಹಾಗೆ ಸವಿಯಲು ಕೂಡ ಪ್ರಿಯ. ದ್ರಾಕ್ಷಿಯಲ್ಲೂ 2 ಬಗೆಗಳಿವೆ. ಒಂದು ಹಸಿರು ದ್ರಾಕ್ಷಿ, ಇನ್ನೊಂದು ಕಪ್ಪು ದ್ರಾಕ್ಷಿ. ಸದ್ಯ ಈಗ ದ್ರಾಕ್ಷಿ ಹಣ್ಣಿನ ಸೀಸನ್ ಶುರುವಾಗಿದೆ. ಮಾರುಕಟ್ಟೆಯಲ್ಲಿ ದ್ರಾಕ್ಷಿ ಹಣ್ಣಿನ ರಾಶಿಯೇ ಕಾಣುತ್ತಿವೆ. ಖರೀದಿಯ ಭರಾಟೆಯೂ ಕೂಡ ಜೋರಾಗಿದೆ. ಆದ್ರೆ ನಿಮಗೆ ಭಾರತದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ರಾಜ್ಯ ಯಾವುದು? ಯಾವ ರಾಜ್ಯದಿಂದ ಅತಿ ಹೆಚ್ಚು ದ್ರಾಕ್ಷಿ ದೇಶ ವಿದೇಶಗಳಿಗೆ ಸರಬರಾಜು ಆಗುತ್ತೆ ಅಂತ ತಿಳಿದಿದ್ಯಾ? ದೇಶದಲ್ಲಿಯೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯನ್ನು ಬೆಳೆಯುವ ರಾಜ್ಯ ಎಂದರೆ ಅದು ಮಹಾರಾಷ್ಟ್ರ. ದೇಶದಲ್ಲಿಯೇ ಉತ್ಪಾದನೆಯಾಗುವ ದ್ರಾಕ್ಷಿಯ ಬೆಳೆಯಲ್ಲಿ 70% ಬೆಳೆ ಮಹಾರಾಷ್ಟ್ರದಲ್ಲಿ ಬೆಳೆಯಲಾಗುತ್ತೆ. ಅದರಲ್ಲೂ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯನ್ನ ಭಾರತದ ದ್ರಾಕ್ಷಿ ಬೆಳೆಯ ರಾಜಧಾನಿ ಎಂದೇ ಕರೆಯಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯನ್ನು ಬೆಳೆಯುವ ರೈತರು ನಾಸಿಕ್ನಲ್ಲಿದ್ದಾರೆ. ನಾಸಿಕ್ ಬಿಟ್ಟರೆ ಪುಣೆ, ಸಾಂಗಾಲಿ ಮತ್ತು ಸೋಲಾಪುರ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆಗಳು. ಇನ್ನು ದೇಶದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಉತ್ಪಾದನೆ ಮಾಡುವ 2ನೇ ಸ್ಥಾನದಲ್ಲಿರುವ ರಾಜ್ಯ ನಮ್ಮ ಕರ್ನಾಟಕ.
ಇಲ್ಲಿ ದೇಶದ ಸುಮಾರು 28% ದ್ರಾಕ್ಷಿ ಹಣ್ಣುಗಳ ಉತ್ಪಾದನೆಯಾಗುತ್ತದೆ ಎಂದು 2023-24ರಲ್ಲಿ ಬಿಡುಗಡೆಯಾದ ವರದಿಯಲ್ಲಿದೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಈ ಎರಡೂ ರಾಜ್ಯಗಳೇ ದೇಶ ಹಾಗೂ ವಿದೇಶ ಮಾರುಕಟ್ಟೆಗೆ 89% ದ್ರಾಕ್ಷಿಯನ್ನು ಸರಬರಾಜು ಮಾಡುತ್ತದೆ. ಉಳಿದಂತೆ ತಮಿಳುನಾಡು, ಆಂಧ್ರ ಪ್ರದೇಶಗಳು ಕೂಡ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ರಾಜ್ಯಗಳಲ್ಲಿ ಒಂದಾಗಿವೆ. ನೋಡೋದ್ರಲ್ಲ ವೀಕ್ಷಕರೇ, ದೇಶದಲ್ಲಿಯೇ ದ್ರಾಕ್ಷಿ ಬೆಳೆಯುವ 2ನೇ ರಾಜ್ಯ ನಮ್ಮ ಕರ್ನಾಟಕ ಅನ್ನೋದು ನಮಗೆ ಹೆಮ್ಮೆಯ ಸಂಗತಿ. ಇದೇ ರೀತಿಯ ಮತ್ತಷ್ಟು ವಿಶೇಷ ವಿಷಯಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.